ನಾವು ವಿಜಯಕುಮಾರ್ ತಾಳಕೇರಿ ಅಂತ ವಾಲ್ಮೀಕಿ ಸಮಾಜದ ಮುಖಂಡರು. ಈಗ ಏನು ಮಾಡ್ತಾ ಇದ್ದೀವಿ ಇವತ್ತು ನೀವು ಸಮಾಜದಿಂದ? ಮೊನ್ನೆ ಏನಾಗಿತ್ತು, ನೀವೇನು ಮಾಡ್ತಾ ಇದ್ರಿ ಈಗೆಲ್ಲ ಹೇಳಿ? 3ನೇ ತಾರೀಕೇನು ಗವಿಸಿದ್ದಪ್ಪನ ಕೊಲೆ ಆಯಿತು. ಇವರು ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಎಲ್ಲರೂ ಒಬ್ಬರನ್ನೇ ತೋರಿಸಿ ಅದು ಯಾವುದೂ ಸರಿಯಾಗಿ ಇನ್ವೆಸ್ಟಿಗೇಷನ್ ಮಾಡಿರಲಿಲ್ಲ. ತದನಂತರ ಸಮಾಜದವರು ಎಲ್ಲರೂ ಸೇರಿ ಅವ್ರಿಗೆ ಬೆಂಬಲ ತೋರಿಸಿದ ನಂತರ ಜಿಲ್ಲಾಡಳಿತವನ್ನು ತರಾಟೆಗೆ ತೊಗೊಂಡ ನಂತರ ಇನ್ನೂ 3 ಕೂಡ ಅರೆಸ್ಟ್ ಮಾಡ್ತಾವ್ರು ಅವರು. ಅದಾದಮೇಲೆ ನಾವೆಲ್ಲ ತರಾಟೆಗೆ ತೊಗೊಂಡಾದಮೇಲೆ ತದನಂತರ ಪ್ರಕರಣದಲ್ಲಿ ಪ್ರಮುಖ ಒಂದು ಹುಡುಗಿ ಇದ್ದಾಳೆ. ಆ ಹುಡುಗಿನ ಅರೆಸ್ಟ್ ಮಾಡಿರಲೇ ಇಲ್ಲ ಇವರು. ಕೊನೆಗೆ ನಾವೆಲ್ಲರೂ ಮೊನ್ನೆ ಒತ್ತಾಯ ಮಾಡಿದ ಮೇಲೆ ನಿನ್ನೆ ಆ ಹುಡುಗಿನೂ ಕೂಡ ಅರೆಸ್ಟ್ ಮಾಡಿದ್ದಾರೆ. ಆ ಹುಡುಗಿನ ಅಪ್ರಾಪ್ತಿ ಅನ್ನೋ ಕಾರಣಕ್ಕೆ ದಾವಣಗೆರೆ ರಿಮಾಂಡ್ ರೂಮಲ್ಲೇನೋ ಇಟ್ಟಿದ್ದಾರಂತೆ. ತದನಂತರ ಈಗ ಏನಾಗೈತೆ ಅಂತಂದ್ರೆ ಕೊಪ್ಪಳ ಶಾಂತಿಯುತ ನಗರ ಹೊಸ ಜಿಲ್ಲೆ ಆದರೂ ಕೂಡ ತುಂಬ ಸರಾಗವಾಗಿ ಬೆಳೀತಕ್ಕಂಥ ಒಂದು ಜಿಲ್ಲೆ ಆಗಿತ್ತು. ಅಂಥ ಒಂದು ನಗರದಲ್ಲಿ ಇವತ್ತು ಹಾಡಗಲೇ ಬರ್ಬರವಾಗಿ ಕೊಲೆ ಮಾಡ್ತಾರಂದ್ರೆ ಏನು ಪರಿಸ್ಥಿತಿ ಆಗ್ಯದ. ಮುಂದೆ ಕೊಪ್ಪಳದಲ್ಲಿ ಶಾಂತಿ ಹದಿಗೆಡಬಾರ್ದು, ಈ ಥರದ ಘಟನೆಗಳು ಮರುಕಳಿಸಬಾರ್ದು. ಅದರ ಸಲುವಾಗಿ ಇವತ್ತು ಗವಿಸಿದ್ದಪ್ಪನ ತಂದೆ ಜೊತೆ ನಾವೆಲ್ಲರೂ ನಿಂತ್ಕೊಂಡು ಅವರಿಗೆ ನ್ಯಾಯ ಕೊಡೋದ್ರ ಜೊತೆಗೆ ಕೊಪ್ಪಳದಲ್ಲಿ ಇಂಥ ಘಟನೆಗಳು ಮರುಕಳಿಸಬಾರ್ದು ಅನ್ನೋದಕ್ಕೆ 11ನೇ ತಾರೀಕು ಸೋಮವಾರ ಗಡಿಯಾರ ಕಂಬದಿಂದ ಅಶೋಕ್ ಸರ್ಕಲ್ವರೆಗೂ ಬೃಹತ್ತಾದ ಪ್ರತಿಭಟನೆಯನ್ನು ಮಾಡ್ತಾಯಿದ್ದೀವಿ. ಅಂಗಡಿ ವ್ಯಾಪಾರಸ್ಥರು ಇರ್ಬೋದು, ಎಲ್ಲ ಜನರಲ್ ಪಬ್ಲಿಕ್ ಇರ್ಬೋದು, ಇವತ್ತು ಎಲ್ಲರೂ ಬೆಂಬಲ ತೋರಿಸ್ತಿದ್ದಾರೆ ಇದಕ್ಕೆ. ನಮ್ಮ ಕೊಪ್ಪಳ ಶಾಂತಿಯುತವಾಗಿತ್ತು, ಇಂಥ ಘಟನೆ ಆಗಬಾರ್ದಿತ್ತು, ಮತ್ತೆ ಇಂಥ ಘಟನೆ ಆಗಬಾರ್ದು. ಮುಂದೆಲ್ಲ ಗಣಪತಿ ಹಬ್ಬ ಇವೆಲ್ಲ ಅದಾವು, ಬರೀ ಇಂಥವು ಹಾಕಂತ ಹೋದ್ವು ಅಂತಂದ್ರೆ ಹುಡುಗರನ್ನ ಹೊರಗೆ ಹೆಂಗೆ ಕಳಿಸ್ಬೇಕು? ಇವತ್ತು ವಯಸ್ಸಿಗೆ ಬಂದ ಮಕ್ಕಳನ್ನ ಹೊರಗಡೆ ಕಳ್ಸೋಕ್ಕೆ ಭಯ ಆಗೈತಿ. ಹಾಗಾಗಿ ಈ ಪ್ರತಿಭಟನೆಗೆ ಎಲ್ಲರೂ ಕೈ ಜೋಡಿಸ್ತೀವಿ. ಜಿಲ್ಲಾಡಳಿತಕ್ಕೆ ಒಂದು ಗಟ್ಟಿಯಾದ ಗೆರವು ಹಾಕೋಣ. ಇನ್ನೊಮ್ಮೆ ಇಂಥ ಪ್ರಕರಣಗಳನ್ನ ಮರುಕಳಿಸ್ತಂತೆ ಇಂಟೆಲಿಜೆನ್ಸಿ ಇವೆಲ್ಲ ನಿಗಾ ವಹಿಸ್ಬೇಕಂತೇಳಿ ಕೇಳ್ಕೊಳ್ತೀವಿ.